ತಾಯಿಗೆ ಮಗುವಿನ ಮೇಲೆ ಮೋಹ ಇದೆ, ವಾತ್ಸಲ್ಯ ಇದೆ. ಇಡೀ ಜೀವನ ಮಗುವಿನ ವಾತ್ಸಲ್ಯದಲ್ಲೇ ಕಳಿಬೇಕು. ಭಗವಂತನ ಕಡೆ ಮನಸ್ಸು ಹೋಗುದು ಯಾವಾಗ? ಭವ ಸಮಾಧಿಯಿಂದ ಭಾವ ಸಮಾಧಿ ಕಡೆಗೆ ಹೋಗುದು ಯಾವಾಗ? ನೋಡಿ, ನಮ್ಮೆಲ್ಲರಿಗೂ ಒಂದು ಹೊಟ್ಟೆ ಪಡೆಯುವ ಜೀವನ ಮಾಡಲೇಬೇಕು, ಉದ್ಯೋಗ ಮಾಡಬೇಕು, ತಾಯಿಗೆ ಮಗು ನೋಡ್ಕೋಬೇಕು, ಅಡಿಗೆ ಮಾಡಬೇಕು, ಆಯ್ತಾ, ಆಫೀಸಿಗೆ ಹೋಗಿ ಕೆಲಸ ಮಾಡಬೇಕು. ಎಲ್ಲವನ್ನ ಹೇಗೆ ಭಗವದ್ ಅರ್ಪಣಾ ಭಾವದಿಂದ ಮಾಡುವುದು ಅದು ಮುಖ್ಯ. ಮಾಡುವುದೇನಲ್ಲ, ಅದನ್ನು ಹೇಗೆ ಅರ್ಪಣಾ ಭಾವದಿಂದ ಮಾಡಬೇಕು. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತ ಶೋಧಕಂ ಮುಕ್ತಿ ಸಾಧಕಂ. ನಾವು ಮಾಡುವ ಕೆಲಸನ ಭಗವಂತನಿಗೆ ಅರ್ಪಣಾ ಭಾವದಿಂದ ಮಾಡಿ ಮುಗಿತು. ಅದು ಮಾಡೋದು ಹೇಗೆ? ಅದಕ್ಕೆ ಭಾಗವತ ನಮಗೆ ಹೇಳಿಕೊಡ್ತದೆ. ಭಾಗವತ ಪುರಾಣ. ಒಂದು ಮಗುವನ್ನು ನೋಡ್ಕೊಳ್ಳುವಾಗ ತಾಯಿ ಮಗುವನ್ನು ಯಾವ ಭಾವನೆಯಿಂದ ನೋಡ್ಕೊಳ್ತಾಳೆ, ಯಾವ ರೀತಿ ಹೇಳ್ತಾಳೆ? ನನ್ನ ತಾಯಿ ಮಗುವನ್ನು ಹುಟ್ಟಿದಾಗಿಂದ ತೊಟ್ಲದಿಂದ ರಾಮನ ಕಥೆ ಹೇಳ್ಬಿಡಿಸಿದ್ರು. ರಾಮನ ಪೂರ್ತಿ ರಾಮಾಯಣವನ್ನ ಕಥೆ ರೂಪದಲ್ಲಿ ಐಕರೇತ ಪುತ್ತ ಸಾಂಗ್ತಾ ಏಕ ಕಥಾ. ಐ ವಿಲ್ ಟೆಲ್ ದಿ ಸ್ಟೋರಿ ಆಫ್ ರಾಮಾಯಣ ಫ್ರಮ್ ಬಿಗಿನಿಂಗ್ ಟು ಎಂಡ್. ಹರ್ ಲಾಲಿ ಸಾಂಗ್ ವಾಸ್ ರಾಮಾಯಣ. ಶುರುವಿಂದ ಕೊನೆವರೆಗೆ ನನ್ನ ಹುಟ್ಟಿದಾಗಿದ್ದ ಮಕ್ಕಳಿಗೆ ನಮ್ಮ ತಾಯಿ ಬೆಳೆಸಿದ್ದು ರಾಮಾಯಣದ ಕಥೆಯಲ್ಲಿ, ರಾಮನ ಕಥೆಯಲ್ಲಿ. ಅದು ಲಾಲಿ ಹಾಡು. ಅದಕ್ಕೆ ನನ್ನ ಜೀವನ ಹೀಗಿದೆ. ಈಗ ನನ್ನ ಜೀವನದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅದೆಲ್ಲ ನಮ್ಮ ತಾಯಿ ಕಾರಣ. ನಮ್ಮ ತಾಯಿ ಆ ರಾಮಾಯಣ ಹಾಡು ಹೇಳ್ಕೊಟ್ಲಲ್ಲ, ಆ ಧರ್ಮ ನಾನು ಹುಟ್ಟು ಬಂದಿದೆ. ತಾಯಿಗೆ ಆ ಮಗುವನ್ನು ಬೆಳೆಸೋದು ಕರ್ಮಯೋಗ ಆಗ್ಬಿಡ್ತು, ಮಗುವನ್ನು ಬೆಳೆಸೋದು ಭಕ್ತಿ ಆಗ್ಬಿಡ್ತು. ನರಸಿಂಹ ಸ್ತೋತ್ರ ಹೇಳ್ತಿದ್ರು ನಮ್ಮ ತಾಯಿ. ಶ್ರೀಮತ್ ಪಯೋನಿಧಿನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಡಿರಂಜಿತ ಪಾದ ಪದ್ಮ. ನರಸಿಂಹನ ಕಥೆ ಹೇಳ್ಬಿಡ್ಸಿ ನಾನು. ಅಂದ್ರೆ ಆ ನರಸಿಂಹ, ಗುರು ನರಸಿಂಹ, ಅಜ್ಞಾನವನ್ನು ಹರಿದು ಹಾಕುವಂತ ನರಸಿಂಹನ ಕಥೆ ಹೇಳಿ ಬೆಳೆಸಿದ್ರು. ಅದಕ್ಕೆ ನಾನು ಹೀಗಿದ್ದೇನೆ. ಇದಕ್ಕೆಲ್ಲ ನಮ್ಮ ತಾಯಿ ಕಾರಣ, ಅವ್ರು ಮಾಡಿದ ಕರ್ಮಯೋಗ ಕಾರಣ, ಅವ್ರು ಮಾಡಿದ ಭಕ್ತಿ ಕಾರಣ. ಮಗುವನ್ನು ಬೆಳೆಸೋದು ಕೂಡ ಅದೊಂದು ಪೂಜೆ ಆಗ್ಬೋದು. ಮಗುವನ್ನು ಬೆಳೆಸೋದು ಕೂಡ ಕರ್ಮಯೋಗ ಆಗ್ಬೋದು. ನಾನು ಏನು ಮಾಡ್ತೇನೆ ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಮಾಡ್ತೇನೆ ಅದು ಮುಖ್ಯ. ಅವರು ಮಗುವನ್ನು ತರ್ತಾ ಇಲ್ಲ, ಅವರು ಮಗುವನ್ನು ಮಾಡಿಲ್ಲ. ಆ ಮಗುವಿನಲ್ಲಿ ದೈವಿ ಶಕ್ತಿಯನ್ನು ತುಂಬಿಕೊಟ್ಟಿದ್ರು. ಸ್ವಾಮಿ ವಿವೇಕಾನಂದ ಆಗ್ಬೇಕಾದ್ರೆ ಕಾರಣ ಅವರ ತಾಯಿ ರಾಮಕೃಷ್ಣ ಪರಮಹಂಸ ಅಲ್ಲ. ಆ ಸಣ್ಣ ಮಗುವಿಂದ ಭಗವಂತನ ಕಥೆ ಹೇಳಿ ಬೆಳೆಸಿದ್ರು, ಆ ಭಗವತ್ ಶಕ್ತಿ ತುಂಬಿ ಬೆಳೆಸಿದ್ರು. ಅದು ಪೂಜೆ ಅಲ್ವಾ? ಅದು ಭಕ್ತಿ ಅಲ್ವಾ? ಅದು ಪೂಜೆ, ಅದು ಭಕ್ತಿ. ನಾವು ಏನೇ ಕೆಲಸವನ್ನು ಮಾಡ್ಬೇಕಾದ್ರೆ ಅದನ್ನ ಭಕ್ತಿ ಯೋಗ ಕರ್ಮಯೋಗದಲ್ಲಿ ಮಾಡ್ಬೋದು. ನಾನು ಕೆಲಸ ಮಾಡ್ತಿರುವಾಗ ಹೊಟ್ಟೆ ಪಾಡಿಗೆ ಕೆಲಸ ಮಾಡಲೇಬೇಕು. ದಿನಕ್ಕೆ 12 ಗಂಟೆ ಕೆಲಸ ಮಾಡಬೇಕು. ಬೆಳಗ್ಗೆ ಹೋದ್ರೆ ರಾತ್ರಿ 12 ಗಂಟೆ ಕೆಲಸ ಬೇಕು, ರಾತ್ರಿ 9 ಗಂಟೆ ಕೆಲಸ ಮಾಡಬೇಕು. ಶನಿವಾರನೂ ಕೆಲಸ, ಭಾನುವಾರನೂ ಕೆಲಸ. ಆದ್ರೆ ಕೆಲಸವನ್ನ ಕರ್ಮಯೋಗ ಆಗಿ ಮಾಡಿದೆ. ಅದು ನನ್ನ ಸಾಧನೆ. ಮಾಡ್ತಿರೋ ಕೆಲಸವನ್ನ ಕರ್ಮಯೋಗ ಮಾಡಿದೆ, ಕಾಯಕವನ್ನು ಕೈಲಾಸ ಮಾಡಿದೆ. ಅದೇ ಕೆಲಸ ಭಕ್ತಿ ಆಗುತ್ತದೆ. ಕಾಯಕವನ್ನು ಕೈಲಾಸ ಮಾಡಬೇಕು. ವರ್ಕ್ ಕ್ಯಾನ್ ಬಿ ಕನ್ವರ್ಟ್ ಟು ವರ್ಷಿಪ್. ಅದು ನನ್ನ ಸಾಧನೆ. ಇಲ್ಲಿ ನಾನು ಎಲ್ಲಿದ್ದೇನೆ? ನನ್ನ ಸನ್ಯಾಸಿ ಅಲ್ಲ, ಆಶ್ರಮ ಇಲ್ಲ, ಗುಡ್ಡಕ್ಕೆ ಹೋಗ್ಲಿಲ್ಲ, ಹಿಮಾಲಯಕ್ಕೆ ಹೋಗ್ಲಿಲ್ಲ, ಎಲ್ಲೂ ಟೈಮೇ ಇಲ್ಲ. ಬದುಕಿಗೆ ಹೊಟ್ಟೆ ಬಾಡಿಗೆ ನಾವು ಮಾಡಬೇಕು. ಆ ಹೊಟ್ಟೆಗೆ ಬಾಡಿಗೆ ಮಾಡೋ ಸಮಯವನ್ನ ಭಗವದರ್ಪಣ ಮಾಡಿದೆ. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತ ಶೋಧಕಂ ಮುಕ್ತಿ ಸಾಧಕಂ. ಈಶ್ವರನಿಗೆ ಅರ್ಪಣೆ ಮಾಡಿ ನೀವು ಮಾಡಿದ ಕೆಲಸ ಮುಕ್ತಿ ಸಾಧನ ಆಗ್ಬಿಡುತ್ತೆ, ಚಿತ್ತ ಶುದ್ಧ ಆಗ್ಬಿಡುತ್ತೆ. ನೀನು ಏನು ಮಾಡ್ತೀಯ ಅಂತ ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಮಾಡ್ತೀಯ ಅಂತ ಮುಖ್ಯ. ಅದಕ್ಕೆ ರಾಮಾಯಣದಲ್ಲಿ ಎಲ್ಲ ಸೇತುವೆ ಕಟ್ಟಬೇಕು. ಆ ಸೇತುವೆ ಕಟ್ಟಬೇಕಾದ್ರೆ ಎಲ್ಲರೂ ಒಂದು ಕಲ್ಲು ತಗೊಂಡು ದೊಡ್ಡ ಬಂಡಿ ರಾಮ ಅಂತ ಬರೆದು ಹಾಕ್ತಿದ್ರು. ಒಂದು ಅಳಿಲು
ಸಣ್ಣ ಅಳಿಲು, ಅದಕ್ಕೆ ದೊಡ್ಡ ದೊಡ್ಡ ಬಂಡೆ ತಗೊಳಕ್ಕಾಗಲ್ಲ. ಅದೇನ್ ಮಾಡ್ತಿತ್ತು, ನೀರಲ್ಲಿ ಹೋಗ್ತಿತ್ತು, ತನ್ನ ದೇಹವನ್ನು ಹತ್ಕೊಳ್ತಿತ್ತು, ಆ ಮರಳಲ್ಲಿ ಹೊರಳಾಡ್ತಿತ್ತು, ಕಡೆ ಆ ಮರಳಿಂದ ಹಾಕ್ತಾ ಇತ್ತು. ಸ್ಕ್ವಿರಲ್, ಅಳಿಲು ಸೇವೆ. ಆ ಮರಳು ಎಷ್ಟಿದೆ ಸಮುದ್ರದಲ್ಲಿ, ಆಯ್ತಾ, ಆದರೆ ಆ ಅಳಿಲು ಸೇವೆ ನೀನು ಎಷ್ಟು ಮಾಡ್ತೀನಿ ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಮಾಡ್ತೀನಿ ಮುಖ್ಯ. ಅದಕ್ಕೆ ಶ್ರೀರಾಮ ಅದಕ್ಕೆ ಆಶೀರ್ವಾದ ಕೊಡ್ತಾನೆ. ಅದಕ್ಕೆ ಬೆನ್ನ ಮೇಲೆ 3 ಗೆರೆಗಳಿದೆ. ಬ್ಲೆಸ್ಸಿಂಗ್ ಇನ್ ದ ಫಾರ್ಮ್ ಆಫ್ 3 ಲೈನ್ಸ್. ಗಾಡ್ ವಿಲ್ ಬ್ಲೆಸ್ ಯು. ಭಗವಂತ ನಿಮಗೆ ಆಶೀರ್ವಾದ ಕೊಡ್ತಾನೆ. ನಾಟ್ ವಾಟ್ ಯು ಡೂ, ವಿತ್ ವಾಟ್ ಇಂಟೆನ್ಷನ್ ಯು ಡೂ. ಯಾವ ಭಾವನೆ ಮಾಡ್ತೀರ, ಭಾವ, ಅದೇ ಭಾವಶುದ್ಧಿ. ಕರ್ಮಯೋಗ ಭಾವ ಸಮಾಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ಮಯೋಗ ಮುಕ್ತಿಗೆ ಸಾಧನ ಆಗ್ತದೆ. ಎಂತ ಕರ್ಮಯೋಗ? ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ. ಆ ಭಾವನೆ ಮಾಡಿದಾಗ ಕರ್ಮ ಮೋಕ್ಷಕ್ಕೆ ಕಾರಣ ಆಗ್ತದೆ. ಆ ಭಗವಂತನ ಕಥೆಗಳನ್ನ ನಾವು ಕೇಳಬೇಕು. ಭಾಗವತಮದಲ್ಲಿ ಒಂದು ಹಾಡು ಬರ್ತದೆ, ಆಡಿಸಿದಳು ಯಶೋದೆ. ಮಾಲ ಹೇಳಪ್ಪ ಆ ಹಾಡು. ಆಡಿಸಿದಳು ಯಶೋದ ಜಗದೋದ್ಧಾರನ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ನಿಗಮಕ್ಕೆ ನೀಲೋಕದ ಪರವಾಸುದೇವನ ಆಡಿಸಿದಳೆ ಶೋಧ. ಗುರುಜಿ, ಇದ್ರಲ್ಲಿ ಇನ್ನೊಂದು ಕಂಟಿನ್ಯೂಟಿ ಇದೆ, ನಂಗೆ ತುಂಬಾ ಇಷ್ಟ, ಹೇಳ್ಬೋದಾ? ಹೇಳಿ. ಮಹತೋ ಮಹಿಮನ ಅಣರೋರಣೀಯನ, ಮಹತೋ ಮಹಿಮನ ಅಣರೋರಣೀಯನ, ಮಹತೋ ಮಹಿಮನ ಮಗುಗಳ ಮಾಣಿಕ್ಯನ ಮಗನೆಂದು ತಿಳಿಯುತ್ತ, ಆಡಿಸಿದಳೆ ಶೋಧ ಜಗದೋದ್ಧಾರನ. ಇದೇ ಅಪ್ಪ ಸನಾತನ ಧರ್ಮ. ನೀವು ಮಾಡೋ ಎಲ್ಲ ಕೆಲಸವನ್ನು ಭಗವದರ್ಪಣೆ ಮಾಡೋದು ಹೇಳ್ಕೊಡ್ತಾ ಇದೆ. ಭಾಗವತ ಕೇಳಬೇಕು, ಕಿವಿ ಪವಿತ್ರ ಆಗ್ತದೆ, ಮನಸ್ಸು ಶುದ್ಧಿ ಆಗ್ತದೆ. ಯಾಕೆ ಗೊತ್ತಾ? ಆ ಭಗವಂತ ನಮ್ಮ ಜೀವನದ ಎಲ್ಲ ಅಂಶಗಳು ಅಳವಡಿಸ್ಕೊಳ್ಳಿಕ್ಕೆ. ಆ ಮಗುವನ್ನು ಬಿಡಿಸುವಾಗ ಭಗವಂತನ ಸೇವೆ ಅಂತ ಯಾಕೆ ಮಾಡಬಾರ್ದು? ಅತಿಥಿಗಳು ಮನೆಗೆ ಬಂದ್ರೆ, ಗೆಸ್ಟ್ ಬಂದ್ರೆ, ಅಯ್ಯೋ ತುಂಬಾ ಟೆನ್ಷನ್. ಅತಿಥಿ ದೇವೋಭವ, ಅವರಲ್ಲಿ ಭಗವಂತನ ಕಾಣ್ಲಿಕ್ಕೆ ಆಗತ್ತಾ? ಕೆಲಸ ಮಾಡೋದು ನಮ್ಮ ಹಣೆ ಬರದಲ್ಲಿದೆ, ಬಿಡಕ್ ಹೋಗಲ್ಲ, ಎಲ್ಲೂ ಹೋಗಕ್ಕಾಗಲ್ಲ. ವಿ ಹ್ಯಾವ್ ಟು ವರ್ಕ್. ಬಟ್ ಕ್ಯಾನ್ ದಟ್ ವರ್ಕ್ ವಿ ಕನ್ವರ್ಟ್ ಇಂಟು ಡಿವೋಷನ್? ಆ ಕೆಲಸವನ್ನ ಭಗವಂತನ ಸೇವೆಯಾಗಿ ಮಾಡಿಬಿಟ್ಟು ನಾವು ಉದ್ಧಾರ ಆಗಲು ಸಾಧ್ಯ ಇದೆಯಾ? ಇದೇ ಸನಾತನ ಧರ್ಮ. ನಾವು ಆತ್ಮಕಥೆ ಹೇಳಿ 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 ಆಡ್ತಾ ಇದ್ವಿ, ನನ್ನ ಕತೆ, ಇದು ನನ್ನ ಕತೆ, ಗೋಳಿನ ಕತೆ. ನಮ್ಮ ಜೀವನವೇ ಗೋಳು, ದುಃಖ. ಹರಿಕತೆ ಕೇಳಿ, ಭಗವಂತನ ಕತೆ ಕೇಳಿ, ಜೀವನ ಪವಿತ್ರ ಆಗ್ತದೆ. ಯಾರಿಗೆ ಪ್ರಶ್ನೆ ಇದೆಯಾ?